ಫೈನಲಿ ಕಂಪ್ಲೀಟೆಡ್ 1000. ಅಲಂಕಾರ ಮಾತ್ರ ಸಾಕತ್ತಾಗಿ ಮಾಡೋರೆ ಅಲ್ವಾ? ಏನಾರು ಆಗಲಿ ಅದೇ ಇಷ್ಟೊತ್ತು ಕಾದಿದ್ದಕ್ಕೂ ಸಾರ್ಥಕ. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿರ್ತಾ ಇದ್ದೀವಿ, ಅದರದ್ದೇ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಇವತ್ತಿನ ದಿನ ಬೆಳಗ್ಗಿನ 4:15ಗೆ ಶುರುವಾಯಿತು. ಸೊ ಬೇಗ ಎದ್ದು ನೀರೊಲೆಗೆ ಉರಿ ಹಾಕಿ ನೀರನ್ನು ಕಾಯಿಸ್ಕೊಂಡು ಮನೆಯೆಲ್ಲ ಕ್ಲೀನ್, ದೇವ್ರ ಮನೆಯೆಲ್ಲ ಹಿಂದಿನ ದಿವಸನೇ ಕ್ಲೀನ್ ಇಟ್ಕೊಂಡಿದ್ವಿ. ಬಟ್ ಜಸ್ಟ್ ಮನೆ ಮಾತ್ರನೇ ಇವತ್ತು ಕ್ಲೀನ್ ಮಾಡಿಕೊಂಡು ಬಾಗಿಲೆಲ್ಲ ತೊಳೆದು ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಆನಂತರ ನಾವು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದರದ್ದೇ ವ್ಲಾಗ್ ಮಾಡೋಣ ಅಂತ ಹೇಳಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಮನೆಯೆಲ್ಲ ಕ್ಲೀನ್ ಮಾಡೋ ತನಕ ನನ್ನ ಸಿಸ್ಟರು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಲು. ಸೊ ಇಬ್ಬರು ಸೇರಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಮುಗಿಸ್ಕೊಂಡು ಮೆಟ್ಲತ್ತೋದಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಬೇಗ ಹೋದರೆ ನಮಗೆ ಮೆಟ್ಲತ್ತಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇಗ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ನಾವು ಎದ್ದಿದ್ದು 4 ಗಂಟೆ. ಎದ್ದು ನಾವು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಹೊರಡೋ ಅಷ್ಟೊತ್ತಿಗೆ 5:30 ಏನೋ ಆಯಿತು. ಸೊ ಮನೆಯಲ್ಲಿ ಇನ್ನು ಉಳಿದವ್ರು ಯಾರೂ ಎದ್ದಿರಲಿಲ್ಲ, ನಾನು ನನ್ನ ತಂಗಿ ಇಬ್ಬರೇ ಎದ್ದಿದ್ದು. ಸೊ ಇನ್ನು ಉಳಿದವರೆಲ್ಲ ಮಲ್ಕೊಂಡಿದ್ರು, ಪಾಪು, ಅಪ್ಪ, ಅಮ್ಮ, ಶೋಭಾ ಎಲ್ಲರೂ ಕೂಡ ಮಲ್ಕೊಂಡಿದ್ರು. ಸೊ ನಾವು ರೆಡಿಯಾಗಿ ಇವಾಗ 5:30ಗೆ ಮನೆಯಿಂದ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಂದ ಹೋಗ್ತಾ ಏನೆಲ್ಲ ಆಗುತ್ತೆ, ಇವತ್ತಿನ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಏನನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟನ್ನು ಮಾಡಿ. ಪೂರ್ತಿ ವಿಡಿಯೋನ ನೋಡಿಬಿಟ್ಟು ಆನಂತರ ಕಮೆಂಟನ್ನು ಮಾಡಿ. ಸೊ ಪೂಜೆ ಎಲ್ಲ ಮುಗಿದಿದೆ, ಇವಾಗ ನಾವು ಹೊರಡ್ತಾ ಇದ್ದೀವಿ. ನಾವು ಇವತ್ತು ಮನೆಯಿಂದ ಬೈಕಲ್ಲೇ ಹೊರಡ್ತಾ ಇದ್ದೀವಿ. ನಾವು ಏನು ಚಾಮುಂಡಿ ಬೆಟ್ಟಕ್ಕೆ ಬಸ್ಸಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಬಸ್ಸಲ್ಲಿ ಹೋಗ್ಬೋದು. ವೆಹಿಕಲ್ಸ್ ಅಂತೂ ಯಾವುದನ್ನು ಬಿಡೋದಿಲ್ಲ ನಮಗೆ. ನಾವು 2 ವೀಲರ್ ಆಗಲಿ 4 ವೀಲರ್ ಆಗಲಿ ಯಾವುದೇ ವೆಹಿಕಲ್ಸ್ನ ತಂದರೂ ಕೂಡ ಈ ಜಾಗದಲ್ಲಿ ನಾವು ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಮಗೆ ಬಸ್ ವ್ಯವಸ್ಥೆ ಇರುತ್ತೆ. ಅದೇ ಬಸ್ಸಲ್ಲೇ ಹೋಗಬೇಕು. ನಾವು ಎಷ್ಟೇ ಐಷಾರಾಮಿ ಕಾರ್ ತಂದಿದ್ರು ಕೂಡ ಇಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಇಲ್ಲಿಂದ ನಮಗೆ ಬಸ್ ವ್ಯವಸ್ಥೆ ಇರುತ್ತೆ. ಇಲ್ಲಿಂದ ನಮ್ಮನ್ನ ಫ್ರೀಯಾಗೆ ಕರ್ಕೊಂಡು ಹೋಗ್ತಾರೆ. ಈ ಸಲ ಟಿಕೆಟ್ಸ್ನ ಇಲ್ಲೇ ಕೊಡ್ತಾ ಇದ್ದಾರೆ. 2000 ರೂಪೀಸ್ ಟಿಕೆಟು ಆ್ಯಂಡ್ 3000 ರೂಪೀಸ್ ಟಿಕೆಟನ್ನು ಬಸ್ ಸ್ಟಾಪಲ್ಲೇ ಕೊಡ್ತಾ ಇದ್ದಾರೆ. ಈ ಬಸ್ ಸ್ಟಾಪ್ ಇರೋದು ಬಂದು ಲಲಿತಾ ಮಹಲ್ ಗ್ರೌಂಡಲ್ಲಿ. ಸೊ ಅಲ್ಲಿಂದ ನಮಗೆ ಓನ್ ವೆಹಿಕಲ್ಸ್ನ ಬಿಡಲ್ಲ, ಅವ್ರದ್ದೇ ಬಸ್ ಇರುತ್ತೆ, ಅದರಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವು ಸ್ಟೆಪ್ಸ್ ಹತ್ಲಿಕ್ಕೆ ಹೋಗ್ತಾ ಇರೋ ಕಾರಣ ನಾವು ಇಲ್ಲಿಂದನೇ ಬೈಕ್ನ ತೊಗೊಂಡೋದ್ವಿ. ಸ್ಟೆಪ್ಸ್ ಎಲ್ಲಿ ನಾವು ಹತ್ತುತ್ತೀವಲ್ವ ಅಲ್ಲಿ ಬೈಕನ್ನು ಪಾರ್ಕ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ರೆ ನೀವು ಎಷ್ಟೊಂದು ವೆಹಿಕಲ್ಸ್ ಇದೆ, ಕಾರು, ಬೈಕು ಎಲ್ಲ ನಿಂತಿದೆ. ಇದೆಲ್ಲ ಮೆಟ್ಲತ್ಲಿಕ್ಕೆ ಬಂದಿರೋರು ನಿಲ್ಲಿಸಿರೋ ವೆಹಿಕಲ್ಸು. ಎಷ್ಟು ಸುಮಾರು ದೂರದಿಂದ ಹಿಡ್ಕೊಂಡಿದ್ದೀನಿ ನಾನು. ಅದು ಏನು ಬರೀ ಕಾರ್ಗಳೇ. ತುಂಬ ಜನ ಎಲ್ಲ ಹತ್ತಾರೆ ಒಟ್ಟಿನಲ್ಲಿ ಮೆಟ್ಲ. ಹೋದ್ಸತಿ ಅದು ಯಾರೋ ಹಾಸನಿಂದ ಬಂದು ಮೆಟ್ಲು ಹತ್ಕೊಂಡು ಬಂದಿವಿ ಕವ ಅಂತ. ಇವಾಗ ಸ್ಟೆಪ್ಸ್ ಹತ್ರ ಬಂದ್ವಿ. ಇಲ್ಲಿ ಫುಲ್ ವೆಹಿಕಲ್ಸ್ ಎಲ್ಲ ಇರೋದು ನೋಡಿದ್ರೆ ಎಷ್ಟು ರಶ್ ಇರ್ಬೋದು ಅಂತ ಗೊತ್ತಾಗುತ್ತೆ. ಸೊ ರೇಖಾ ಅಲ್ಲಿ ಗಾಡಿ ಪಾರ್ಕ್ ಮಾಡ್ತಿದ್ದಾಳೆ. ಇಲ್ಲಿಂದ ಈಗ ಸ್ಟೆಪ್ಸ್ ಹತ್ಕೊಂಡು ಹೋಗೋದು. ಅಲ್ಲೇ ಒಂದು ಕಡೆ ಗಾಡಿ ಪಾರ್ಕನ್ನು ಮಾಡಿದ್ವಿ. ಸೊ ಇಲ್ಲಿ ನಿಂತಿರೋಂಥ ಗಾಡಿಗಳನ್ನೆಲ್ಲ ನೋಡ್ತಾ ಇದ್ದರೆ ಎಷ್ಟು ಜನ ರಶ್ ಇರ್ತಾರಪ್ಪ ಅಂತ ಹೇಳಿ ಅಂದ್ಕೊಳ್ತಾ ಇದ್ವಿ. ನಾವು 6:15ಗೆ ಮೆಟ್ಲತ್ರ ಹೋಗಿದ್ದು. ಸೊ ಇಲ್ಲೆಲ್ಲ ಅರ್ಶಿನ, ಕುಂಕುಮ, ಹೂವು, ಗಂಧದ ಕಡ್ಡಿ, ಕರ್ಪೂರ ಎಲ್ಲದನ್ನು ಕೂಡ ಇಟ್ಕೊಂಡಿದ್ದಾರೆ ಮಾರಲಿಕ್ಕೆ ಅಂತ ಹೇಳಿ.
ಸ್ಟೆಪ್ಸ್ಲ ಹತ್ಲಿಕ್ಕೆ ಅಯ್ಯೋ ಮಾತಾಡಕ್ಕೆ ಸ್ಟೆಪ್ಸ್ ಹತ್ತಲಿಕ್ಕೆ ಇವಾಗ ಶುರು ಮಾಡ್ತಾಯಿದ್ದೀವಿ. ಏನು ಎಷ್ಟು ಜನ ಇದ್ದಾರೆ ಬೆಳಿಗ್ಗೆ. ಇವಾಗ 6:15 ಟೈಮ್. ಫುಲ್ ಕ್ಯೂ. ಇಲ್ಲೇ ನೋಡಿ ತಗೊಂಡಿರೋದು. ಮೊದಲನೇ ಮೆಟ್ಲನ್ನ ನಮಸ್ಕಾರ ಮಾಡಿಕೊಂಡು ನಾವು ಮೆಟ್ಲನ್ನ ಹತ್ತಲಿಕ್ಕೆ ಶುರು ಮಾಡಿದ್ವಿ. ನಾವು ಅರಿಶಿನ ಕುಂಕುಮ ಏನೂ ಹಚ್ತಾ ಇಲ್ಲ, ಯಾಕಂದರೆ ಹಿಂದಿನ ದಿನ ಅನೌನ್ಸ್ಮೆಂಟ್ ಮಾಡಿದ್ರು ಏನೂ ಹಚ್ಚೋದು ಬೇಡ ಅಂತ ಹೇಳಿ. ಅದಕ್ಕೋಸ್ಕರ ನಾವು ಏನೂ ಹಚ್ತಾ ಇಲ್ಲ. ಆದರೂ ತುಂಬ ಜನ ಹಚ್ಚುತ್ತಾ ಇದ್ರು. ಮೇಡಮ್ ದೇವಸ್ಥಾನಕ್ಕೆ ಬಂದಿದ್ದೀರಿ, ಕೈ ಮುಟ್ಕೊಂಡು ಹೋಗಿ ವಾದ ಮಾಡಕ್ಕೆಲ್ಲ ಬಂದಿರೋದಿಲ್ಲಿ. ಸೈಡಿಂದ ಹೋಗಿ, ಒಂದು ಸೈಡಿಂದ ಹೋಗಿ. ಅಲ್ಲಿ ಎಲ್ಲರೂ ಹೇಳ್ತಾಯಿದ್ರು, ಅಲ್ಲಿ ಕರ್ಪೂರಗಳನ್ನೆಲ್ಲ ಹಚ್ಚಬೇಡಿ, ಅಲ್ಲಿ ಒಂದು ದೇವಸ್ಥಾನ ಇದೆ, ಗಣೇಶನ ದೇವಸ್ಥಾನ, ಅಲ್ಲಿಗೆ ಕೊಡಿ ಅಂತ ಹೇಳಿ. ಹಾಗಾಗಿ ನಾವು ಕೂಡ ಕರ್ಪೂರ ತೊಗೊಂಡ್ವಿ, ಬಟ್ ಹಚ್ಚಲಿಲ್ಲ. ದೇವಸ್ಥಾನಕ್ಕೆ ಕೊಟ್ಬಿಟ್ವಿ. ಅವರು ಮಂಗಳಾರತಿ ಮಾಡೋ ಟೈಮಲ್ಲಿ ಹಚ್ತಾರೆ ಅಂತ ಹೇಳಿಬಿಟ್ಟು ಕರ್ಪೂರನ ಅಲ್ಲಿ ಕೊಟ್ಟು ಧೂಪನ ಹಾಕಿ ಸ್ಟೆಪ್ಸ್ ಹತ್ತುತ್ತಾ ಇದ್ದೀವಿ. ಮಧ್ಯೆ ಈ ರೀತಿ ಭಜನೆ ಮಾಡೋರು ಕೂಡ ಇದ್ದರು. ಅದು ನಮಗೊಂದು ರೀತಿ ಎನರ್ಜಿ ಬೂಸ್ಟರ್ ಥರ ಇತ್ತು, ಎನರ್ಜಿ ಬರ್ತಾಯಿತ್ತು. ಹಾಗೆ ನಾವು ಬರೀ ಕಾಲಲ್ಲಿ ನಡಿಲಿಕ್ಕೆ ಕಷ್ಟಪಡ್ತಾಯಿದ್ವಿ, ಆದರೆ ಕೆಲವರು ಮಂಡಿ ಕಾಲಲ್ಲಿ ಕೂಡ ಹತ್ತುತ್ತಾಯಿದ್ರು. ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೆಳಗಡೆಗೆ ನೋಡಿ, ಕೆಲವರು ಮಂಡಿಗಾಲಲ್ಲಿ ಕೂಡ ಮೆಟ್ಲನ್ನ ಹತ್ತುತ್ತಾ ಇದ್ದಾರೆ. ಸೊ ನಮಗೆ ಬರೀ ಹೀಗೆ ಹತ್ತಲಿಕ್ಕೆ ಕಷ್ಟ ಆದರೆ ಇನ್ನು ಅವ್ರಿಗೆ ಯಾವ ರೀತಿ ಕಷ್ಟ ಆಗಿರ್ಬೋದು. ಸೊ ತಾಯಿಯೇ ಅವ್ರಿಗೆ ಶಕ್ತಿನ ಕೊಡಬೇಕು ಅಂತ ಹೇಳಿ ಕೂಡ ನಾವು ಅಂದ್ಕೊಳ್ತಾ ಇದ್ವಿ. ಅರ್ಧ ಜರ್ನಿ ಮಾಡಿ ಸುಸ್ತಾಗಿ ಕೂತ್ಕೊಂಡಿದ್ದೀವಿ. ಸ್ಟೆಪ್ಸ್ ಕಂಪ್ಲೀಟೆಡ್. 1000 ಮೆಟ್ಲು ಅಂತ ಇರೋದು, ಇನ್ನು 600 ಆಗಿದ್ರೆ ಸುಸ್ತಾಗ್ತದೆ. ಬೇಡ ನನಗೇನು. ನಂದೀಶ್ವರ ಬಂದರು. ಇವಾಗ ನಂದಿ ದರ್ಶನ ಮಾಡ್ಕೊಂಡು ಕಂಟಿನ್ಯೂ ಮಾಡೋದು. ನಂದೀಶ್ವರ ಅಂತ ಕಾಪಾಡಪ್ಪ.
ನಂದೀಶ್ವರ ಸ್ವಾಮಿ ದರ್ಶನ ಆಯಿತು. ಇವಾಗ ಮೇಲ್ಗಡೆಗೆ ಮುಂದುವರಿಸ್ತಾ ಇದ್ದೀವಿ. ನಾವು ಚಿಕ್ಕವರಿರುವಾಗ ನಂದೀಶ್ವರಂಗೆ ಬರ್ಬೇಕಂದ್ರೇ ಸುಸ್ತಾಗುತ್ತೆ, ನಡ್ಕೊಂಡು ಹೋಗ್ಬೇಕು ಅಂತಿದ್ವಿ. ಇವಾಗ ಫುಲ್ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಹತ್ತುತ್ತಾ ಇದ್ದೀವಿ. ಇವಾಗ ನಂದೀಶ್ವರ ಮುಗ್ದಿದೆ, ನಂದಿ ಮುಗ್ದಿದೆ. ಈಗ ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡಿದ್ದೀವಿ. ಅಷ್ಟೇನು ಸುಸ್ತಾಗ್ತಾ ಇಲ್ಲ, ಆದರೆ ಸ್ವಲ್ಪ ಅಷ್ಟೊಂದೇನು ಸುಸ್ತಾಗ್ತಿಲ್ಲ. ಓಕೆ ಕಂಟಿನ್ಯೂ ಮಾಡೋಣ. ಜನ ಏನು ವ್ಯೂ ಪಾಯಿಂಟ್ ಅಲ್ಲಿ ಆ ಕಡೆ ಹೋದರೆ ಕರೆಕ್ಟಾಗಿ ಜೈ ಆಂಜನೇಯ, ಜೈ ವೀರಾಂಜನೇಯ, ವೀರಾಂಜನೇಯ ಫೈನಲಿ ಕಂಪ್ಲೀಟೆಡ್ 1000. ಫೈನಲಿ 1000 ಸ್ಟೆಪ್ಸ್ ಕಂಪ್ಲೀಟೆಡ್. ಇನ್ನು ದೇವ್ರ ದರ್ಶನ ಮಾಡೋದು ಒಂದೇ ಬಾಕಿ. ಜನ ಹೇಗಿರ್ತಾರೆ ನೋಡಿಕೊಂಡು, ಜನ ಕಡಿಮೆ ಇದ್ದರೆ ದರ್ಶನ ಮಾಡೋದು, ಇಲ್ಲಾಂದರೆ ತಾಯಿ ಅಂದ್ಬಿಟ್ಟು ಕೈ ಮುಗಿದ್ಬಿಟ್ಟು ಬರ್ತಾ ಇರೋದು ಅಷ್ಟೇ. ಕರೆಕ್ಟಾಗಿ 1 ಅವರಿಗೆ ರೀಚ್ ಆಗಿದ್ವಿ. 6:15ಗೆ ಶುರು ಮಾಡಿದ್ದು, ಇವಾಗ 7:15. ಮೆಟ್ಲು ಹತ್ಕೊಂಡು ಬಂದ್ವಿ. ಅವ್ರು ಹೇಳಿರೋ ಹಾಗೇ ಅಲ್ಲಿ ಬ್ಯಾರಿಕೇಡ್ಸ್ನ ಹಾಕಿದ್ರು. ಮೆಟ್ಲು ಹತ್ಕೊಂಡು ಬರ್ತಾ ಇದ್ದಂಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ನಾವು ಅಂದ್ಕೊಂಡ್ವಿ ಇಲ್ಲಿಂದ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ದರ್ಶನಕ್ಕಿರತ್ತೆ ಅಂತ. ಬಟ್ ಹಾಗಿರಲಿಲ್ಲ. ಅದು ಕ್ಯೂ ಇತ್ತು ಅಂತ ಹೇಳಿದ್ರೆ ಹೇಳ್ಲಿಕ್ಕಾಗಲ್ಲ, ಅಷ್ಟು ಕ್ಯೂ ಇತ್ತು. ತುಂಬ ಅಂದರೆ ತುಂಬ ಜನ ರಶ್ ಇದ್ದರು. ಸೊ ನಾವು ಎಷ್ಟು 7:20ಗೆ ಕ್ಯೂ ನಿಂತ್ಕೊಂಡಿದ್ದು. ನಮಗೆ ಎಂಟ್ರೆನ್ಸಲ್ಲಿ ಒಂದು ಕಡೆ ಮಾತ್ರ ನಮಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇತ್ತು. ಬೆಳಗ್ಗೆ ಆಗಿದ್ದರಿಂದ ದೇವಸ್ಥಾನ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗಂತೂ ಒಂಥರ ಖುಷಿ ಆಗ್ತಾಯಿತ್ತು. ತೀರಾ ಚಳಿನೂ ಏನು ಅನ್ನಿಸ್ತಿರಲಿಲ್ಲ, ಒಂಥರ ಖುಷಿ ಆಗ್ತಾಯಿತ್ತು. ಚೆನ್ನಾಗಿತ್ತು ವಾತಾವರಣ ಬೆಳಗ್ಗೆ. ಬಟ್ ಕ್ಯೂವಲ್ಲಿ ನಿಂತ್ಕೊಂಡಾಗ ಫುಲ್ ಜೋಶ್ ಇತ್ತು. ಕ್ಯೂ ಮುಂದಕ್ಕೆ ಮೂವ್ ಆಗ್ತಾ ಇಲ್ಲ ಅಂತ ಅನ್ನೋ ಟೈಮಲ್ಲಿ ಮಾತ್ರ ತುಂಬ ಅಂದರೆ ತುಂಬಾ ಒಂದು ರೀತಿ ಇರುಸು ಮುರುಸು ಸ್ಟಾರ್ಟ್ ಆಗೋದಕ್ಕೆ ಶುರುವಾಗೋಯ್ತು. ಬಂದವ್ರಿಗೆ ಫ್ರೀ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ 2 ಅವರಿಂದ. ಸುಮ್ಮನೆ ವ್ಯವಸ್ಥೆ ಒಂದು ಮಾಡಿದ್ದಾರೆ ಇಲ್ಲಿ. 2 ಅವರ್ ಕ್ಯೂ ನಿಂತ್ಕೊಂಡಿದ್ವಿ. ಅದು ನಾವು ಜಸ್ಟ್ ಅಲ್ಲಿ ಮೆಟ್ಲು ಹತ್ಕೊಂಡು ಬಂದು ಎಂಟ್ರೆನ್ಸ್ ಇರುತ್ತಲ್ವ, ಅಲ್ಲಿವರೆಗೂ ಕೂಡ ನಾವು ಹೋಗಿರಲಿಲ್ಲ. ಸೊ ಅಲ್ಲಿಂದ ಗಲಾಟೆಗಳೆಲ್ಲ ಶುರುವಾಯಿತು. ಅಪ್ಪ ದೇವ್ರೆ, ತಲೆನೋವೇ ಬಂದುಬಿಡ್ತು. ಅಲ್ಲಿ ಒಂದು ರೀತಿ ಸ್ಟ್ರೈಟಾಗಿ ಕೂಡ ಇರಲಿಲ್ಲ ಲೈನು, ಜಿಗ್ಜ್ಯಾಗ್ ಟೈಪಲ್ಲಿ ಇತ್ತು. ಸೊ ನಾವು ಹಿಂಗೆ ಹೋಗಿ ಹಿಂಗೆ ಸುತ್ಕೊಂಬರೋ ಅಷ್ಟೊತ್ತಿಗೆ ತಲೆ ಸುತ್ತೇ ಬಂದುಬಿಡ್ತಾ ಇತ್ತು. ಹತ್ಕೊಂಡು ಬಂದವ್ರಿಗೆ ನೇರ ದರ್ಶನ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾವ ನೇರ ದರ್ಶನನೂ ಇಲ್ಲ. ಇಲ್ಲಿ ನೋಡಿ ಎಷ್ಟು ಇದೆ ಅಂತ. ಯಾರು ಯಾಮಾರ್ಕೊಂಡು ಮೆಟ್ಲು ಹತ್ಕೊಂಡೆಲ್ಲ ಬರಬೇಡಿ, ಬಸ್ಸಲ್ಲಿ ಬನ್ನಿ, ಆರಾಮ್ಸೆ ದರ್ಶನ ಆಗುತ್ತೆ. ನೋಡಿ ಎಷ್ಟು ಜನ, ಇದು ಯಾವ ಥರ ನೇರ ದರ್ಶನನೋ ಅದು ಯಾವ ಥರ ಅವರು ಅನೌನ್ಸ್ಮೆಂಟ್ ಮಾಡಿದ್ರೋ ಗೊತ್ತಿಲ್ಲ ನಿಜವಾಗ್ಲೂ. ರೇಖಾ ಹೆಂಗಿದೆ ನೇರ ದರ್ಶನದ ಮೆಟ್ಲತ್ಕೊಂಡು ಬಂದರೆ ನೇರ ದರ್ಶನ. ನಾವು ಈ ಜಾಗದಲ್ಲಿದ್ದಾಗ ಕ್ಯೂ ನಿಂತು ಸುಮಾರು ಒಂದು 4ರಿಂದ 5 ಅವರ್ ಟೈಮ್ ಆಗಿತ್ತು. ಸೊ ಕಾಲಿಂದನೇ ನಾವು ಮೆಟ್ಲನ್ನ ಹತ್ಕೊಂಡು ಬಂದಿದ್ದು. ಆವಾಗಲೂ ಕೂಡ ಕಾಲು ನೋವು. ಸೊ ಇಲ್ಲಿ 5 ಅವರಿಂದ ನಿಂತ್ಕೊಂಡಿದ್ವಿ. ಸೊ ಇಲ್ಲೂ ಕೂಡ ಕಾಲು ನೋವು. ಏನು ಮಾಡಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಕೆಲವರೆಲ್ಲ ಕೂತ್ಕೊಳ್ತಾ ಇದ್ರು, ಕೆಲವ್ರು ಕೂತ್ಕೊಳ್ತಾ ಇರಲಿಲ್ಲ. ಸೊ ಏನು ಮಾಡಲಿಕ್ಕಾಗಲ್ಲ. ತಾಯಿ ದರ್ಶನ ಮಾಡಲೇಬೇಕು ಅಂದರೆ ನಾವು ನಿಂತ್ಕೊಳ್ಳೇಬೇಕು, ಕ್ಯೂವಲ್ಲಿ ಹೋಗಲೇಬೇಕು ಅನ್ನೋ ವಿಪರ್ಯಾಸದಿಂದ ಎಲ್ಲರೂ ನಿಂತ್ಕೊಂಡಿದ್ರು. ಹಂಗೆ ಎಲ್ಲರೂ ಕೂಡ ತುಂಬಾ ಸುಸ್ತಾಗಿದ್ರು.
9:50 ಫೈನಲ್ ಆಗಿ ಇಲ್ಲಿ ಮೇಲ್ಗಡೆ ಕ್ಯೂ ಬಂದಿದ್ದೀವಿ. ಅಲ್ಲ ಮೆಟ್ಲತ್ತಿ ಸುಸ್ತಾಗ್ಲಿಲ್ಲ, ಅಲ್ಲಿ ನಿಂತ್ಕೊಂಡೆ ಸುಸ್ತಾಯ್ತು ನಮ್ಗೆ. ಸಪರೇಟ್ ಮೈಸೂರು ಇದ್ರಿಂದ ಸುದ್ದಿಗೋಷ್ಠಿ ಮಾಡಿ ಮೇಲಿಂದ ಮಾಡಿದ್ದಾರೆ. ಅದು ಎಷ್ಟು ಗ್ರಾಮ್ ಕೊಡ್ತಿದೆ ಎಷ್ಟು ಚೆನ್ನಾಗಿ ನೇರ ದರ್ಶನ ಆಯ್ತೈತೆ ನೋಡಿ ನಮ್ಗೆ. ಎಲ್ಲಾನು ತೋರಿಸ್ತಿದ್ರು, ಪಬ್ಲಿಸಿಟಿ ಬೇಕಿತ್ತಲ್ಲ, ಅಷ್ಟು ಚೆನ್ನಾಗಿ ತೋರಿಸಿದ್ರು. 40 ಗ್ರಾಮ್ ಡ್ರೈ ಫ್ರೂಟ್ಸ್ ಅದು ಶುಗರ್ ಲೆವೆಲ್ ಕಡಿಮೆ ಆಗಬಾರ್ದು ಅಂತ ಕೊಡ್ತಾ ಇದ್ದಾರೆ. ಯಾವ್ದನ್ನ ಮಾಡ್ತಿದ್ರು ತೋರಿಸಿದ್ರು ಏನೋ ಗೊತ್ತಿಲ್ಲ. ತೋರಿಸಿ ಕೇಳೋಣ. ನಮ್ಗೂ ಬೆಳಗ್ಗೆ ಕಾದು ಸುಸ್ತಾಗೈತೆ, ಕೇಳ್ತೀವಿ ತೋರಿಸಿ ಅವ್ರನ್ನ. ಯಾರು ತಿಂಡಿ ಮಾಡಿಲ್ಲ, ಯಾರಿಗಾರು ಶುಗರ್ ಎಷ್ಟು ಪ್ರಾಬ್ಲಮ್ ಅಲ್ಲ ಸರ್, ಲೆಕ್ಕ ಕೊಡಿ. ಅಲ್ಲಿ ಮೆಟ್ಲತ್ತ ಸುಸ್ತಾಗಿಲ್ಲ ನಮಗೆ, ಇಲ್ಲಿ ನಿಂತ್ಕೊಂಡಿರೋ ಸುಸ್ತಾಗಿರೋದು. ಮೆಟ್ಲತ್ ಬಂದೇ ಸುಸ್ತಾಗಿಲ್ಲ. 1 ಅವರ್ಗೆ ಬಂದ್ವಿ, ಇವಲ್ಲಿ 5 ಅವರ್ ಕಾಯ್ಕೊಂಡಿದೀವಿ. ಮೊಬೈಲ್ ಟಿವಿಲಾರ್ ಮಾಡ್ತಾರಲ್ಲ ಅವ್ರಿಗೆ ಹೇಳ್ಬೇಕು ಪ್ರಶ್ನೆ. ನಾವು ಅಷ್ಟೊತ್ತು ಕಾಯ್ಕೊಂಡು ನಿಂತು ನಮಗಾಗಿದ್ದು ಸುಸ್ತೆಲ್ಲ ತಾಯಿ ಗರ್ಭಗುಡಿ ಮುಂಭಾಗ್ಲಿದೆಯಲ್ಲ ಅಲ್ಲಿಗೆ ಬಂದು ಅಲ್ಲಿ ಅಲಂಕಾರ ನೋಡ್ತಾ ಇದ್ದಂಗೆ ಹೊರಟೋಯ್ತು ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದರು. ನಾನು ತುಂಬ ವರ್ಷಗಳು ಅಂದರೆ ಡೈರೆಕ್ಟಾಗಿ ನೋಡಿಲ್ಲ ಅಂದರೂ ಫೋನ್ಗಳಲ್ಲಾದ್ರೂ ನೋಡಿದ್ದೀನಿ ಅಲಂಕಾರ ಯಾವ ರೀತಿ ಇರುತ್ತೆ ಅಂತ. ಬಟ್ ಈ ಸಲ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದ್ರು. ಲಾಸ್ಟ್ ಇಯರ್ ಕೂಡ ನಾನು ಹೋಗಿದ್ದೆ, ಲಾಸ್ಟ್ ಇಯರ್ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಅದಕ್ಕಿಂತಲೂ ಈ ಸಲ ಇನ್ನೂ ತುಂಬ ಚೆನ್ನಾಗಿ ಮಾಡಿದರು. ನನ್ನಲ್ಲಂತೂ ನೋಡ್ತಾ ಇದ್ರೆ ಇನ್ನೂ ನೋಡ್ತಾ ಇರಬೇಕು ಅಂತ ಅನ್ನೋ ಅಷ್ಟು ಚೆನ್ನಾಗೇ ಹೂವಿನ ಅಲಂಕಾರ ಅಂತೂ ಕಲರ್ಫುಲ್ ಆಗಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ನಾವು ಫಸ್ಟಿಗೆ ಹೋಗಿದ ತಕ್ಷಣ ಗಣೇಶ ಗುಡಿ ಇರುತ್ತಲ್ವ, ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರು ಮೊಬೈಲ್ ಯೂಸ್ ಮಾಡಬೇಡಿ ಅಂತ. ನಾವು ಆದರೂ ಸ್ವಲ್ಪ ನಾನು ಕದ್ದು ಮುಚ್ಚಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟೆ. ಅಲ್ಲಿ ಆಮೇಲೆ ನಮಗೆ ಗಣೇಶನ ಗುಡಿ ಹತ್ರ ಮಾತ್ರ ಒಂದು ಸ್ವಲ್ಪ ಹೂವಾದರೂ ಹೂವು ಮತ್ತು ಕುಂಕುಮ ಸಿಗೋದು. ಇನ್ನೆಲ್ಲೂ ನಮಗೆ ಒಂದು ಹೂವಾಗಲಿ, ಒಂದು ಕುಂಕುಮ ಆಗಲಿ, ಒಂದು ಮಂಗಳಾರತಿ ಆಗಲಿ ಏನೂ ಸಿಗೋದಿಲ್ಲ. ಅಲ್ಲಿ ಮಾತ್ರನೇ ನಮಗೆ ಸಿಗುತ್ತೆ. ಸೊ ನಾವು ಅಲ್ಲೇ ಗಣೇಶನದು ವಿಗ್ರಹ ಇತ್ತಲ್ವ, ಅಲ್ಲೇ ಮಂಗಳಾರತಿ ತೊಗೊಂಡು ಅಲ್ಲೇ ಕುಂಕುಮ ಕೂಡ ಇಟ್ಕೊಂಡ್ವಿ. ಸೊ ಅಲ್ಲಿಂದ ಮುಂದೆ ಬಂದರೆ ಅಲ್ಲಿಂದ ನಮಗೆ ಕ್ಯೂ ಜಾಯ್ನ್ ಆಗುತ್ತೆ. ಮೆಟ್ಲು ಹತ್ಕೊಂಡು ಬಂದವರು 300 ರೂಪೀಸ್ ಅವರು, ಇಬ್ಬರೂ ಕೂಡ ಮರ್ಜ್ ಆಗುತ್ತೆ. ಅಲ್ಲಿ ಇಬ್ಬರದು ಕ್ಯೂ ಲೈನ್ ಏನಿದೆ ಇಲ್ಲಿಂದ ನಮಗೆ ಮರ್ಜ್ ಆಗುತ್ತೆ. 2000 ಅವ್ರು ಮಾತ್ರ ಡೈರೆಕ್ಟಾಗಿ ಒಳಗಡೆ ದರ್ಶನಕ್ಕೆ ಹೋಗ್ತಾರೆ. ಸೊ ಸ್ವಲ್ಪ ನಾವು ಮುಂದೆ ಬರ್ತಿದ್ದಂಗೆ ಇಲ್ಲಿ ಹೂವಿಂದ ಅಮ್ಮ ಅಂತ ಹೇಳಿ ಬರೆದಿದ್ರು. ಅದು ಮಾತ್ರ ಅಲ್ಟಿಮೇಟ್ ಆಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದು ಅಲಂಕಾರನ ಎಷ್ಟು ನೋಡಿದ್ರೂ ಸಾಲದು ಅನ್ನೋಷ್ಟು ಚೆನ್ನಾಗಿತ್ತು. ಪೊಲೀಸ್ ಅವ್ರು ಮಾತ್ರ ಎಲ್ಲ ಕಡೆ ಇದ್ದರು. ಎಲ್ಲರೂ ಮೊಬೈಲ್ ಯೂಸ್ ಮಾಡಬೇಡಿ, ವಿಡಿಯೋ ಮಾಡಬೇಡಿ, ಫೋಟೋಸ್ ತೆಗಿಬೇಡಿ ಅಂತ ಎಲ್ಲ ಕಡೆ ಹೇಳ್ತಾಯಿದ್ರು. ಅದೊಂದು ಡೈಲಾಗ್ ಮಾತ್ರ ಎಲ್ಲ ಪೊಲೀಸರ ಬಾಯಲ್ಲೂ ಅದೇ ಇತ್ತು. ಸೊ ಹೇಳ್ತಾಯಿದ್ರು. ನಾವಾದರೂ ಸ್ವಲ್ಪ ಎಷ್ಟು ಸಾಧ್ಯನೋ ಅಷ್ಟು ನಾನು ವಿಡಿಯೋನ ಮಾಡ್ಕೊಂಡು ಗರ್ಭಗುಡಿಗೆ ಹೋದ್ಮೇಲಂತೂ ಓಪನ್ ಮಾಡಲಿಲ್ಲ. ಯಾಕಂದರೆ ಯಾಕೆ ಬೇಕು ಅವ್ರ ಹತ್ರ ಸುಮ್ಮನೆ ಬೈಸ್ಕೊಳ್ಳೋ ಕೆಲಸ ಅಂತ ಹೇಳಿ ಗರ್ಭಗುಡಿಯಲ್ಲಿ ಮಾತ್ರ ಓಪನ್ ಮಾಡಲಿಲ್ಲ. ಇನ್ನು ಉಳಿದಂತೆ ಹೊರಗಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ವಿಡಿಯೋ ಮಾಡ್ಕೊಂಡೆ. ಹೊರಗಡೆ ಬಂದಾಗ ಇಲ್ಲಿ ಉತ್ಸವ ಮೂರ್ತಿ ಇಟ್ಟಿರ್ತಾರೆ. ಸೊ ಇಲ್ಲಿ ನಾನು ವಿಡಿಯೋನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಪಟ್ಟೆ. ಇಲ್ಲೂ ಕೂಡ ಫುಲ್ಲು ರಶ್ಶು, ಇಲ್ಲೂ ಕೂಡ ಫೋಟೋಸ್ ತೆಗಿಬೇಡಿ ಅಂತಲೇ ಹೇಳ್ತಾಯಿದ್ರು. ಆದರೂ ನಾನು ಆನ್ ಮಾಡಿ ಇಟ್ಕೊಂಡಿದ್ದೆ, ಸಾಧ್ಯ ಆದಷ್ಟು ತಾಯಿ ಅದು ಒಂದು ಪಿಕ್ಚರ್ ತೆಗೆಯೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದರು. ತಾಯಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನಾವು ಇಷ್ಟೊತ್ತು ಕಾದು ನಿಂತಿದ್ದಕ್ಕೂ ಸಾರ್ಥಕ ಅಂತ ಅನಿಸೋ ಥರ ದೇವಿ ದರ್ಶನ ಆಯಿತು. ತುಂಬಾ ಖುಷಿ ಆಯಿತು. ಅಲ್ಲಿ ಫೈನಲಿ ದರ್ಶನ ಮುಗಿತು. ಇವಾಗ ಹೊರಗಡೆ ಬಂದ್ವಿ. ಟೈಮ್ ಎಷ್ಟು? 3 ಗಂಟೆ. 7 ಗಂಟೆಯಲ್ಲಿ ಕ್ಯೂ ನಿಂತ್ಕೊಂಡಿದ್ದಕ್ಕೆ 3 ಗಂಟೆಗೆ 7:15 ನಾವು ಕ್ಯೂಗೆ ನಿಂತ್ಕೊಂಡಾಗ 3:15ಗೆ ದರ್ಶನ ಮುಗ್ದಿದೆ. ಇವಾಗ ಹೊರಗೆ ಹೋಗ್ತಾ ಇದ್ದೀವಿ. 8 ಅವರು ಕ್ಯೂ ನಿಂತ್ಕೊಂಡು ತಾಯಿಯ ದರ್ಶನ ಅಂತೂ ಮಾಡಿದ್ದಾಯಿತು. ಸೊ ಇವತ್ತು ಸೆಲೆಬ್ರಿಟೀಸಲ್ಲಿ ಬಿಗ್ ಬಾಸ್ನ ಅನುಷಾ ರೈ ಅವ್ರು ಬಂದಿದ್ದರು, ಹಾಗೆ ಶ್ರುತಿ ಮೇಡಮ್ ಮತ್ತು ಮಾಳ್ವಿಕಾ ಅವ್ರು ಬಂದಿದ್ದರು, ಹಾಗೆ ದರ್ಶನ್ ಸರ್ ಕೂಡ ಬಂದಿದ್ರಂತೆ. ನಾವು ಈ ಕಡೆ ಕ್ಯೂ ಅಲ್ಲಿ ನಿಂತಿದ್ದಾಗ ಅವ್ರು ಆ ಕಡೆ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ನಮಗೆ ಅವ್ರ ಜೊತೆ ಯಾವ ಫೋಟೋಸು ಏನೂ ತೊಗೊಳ್ಲಿಕ್ಕಾಗಲಿಲ್ಲ. ಕ್ಯೂ ಅಲ್ಲೇ ನಮ್ಮ ಟೈಮ್ ಕಳೆದೋಯ್ತು. ಊಟ ಎಲ್ಲ ಮುಗಿಸ್ಕೊಂಡು ದಾಸೋಹದ ಇರುತ್ತೆ, ಅಲ್ಲಿ ಏನಾದರೂ ಸ್ವಲ್ಪ ಪ್ರಸಾದ ತಿನ್ನೋಣ ಅಂತ ಅಂದ್ಕೊಂಡು ಬಂದ್ವಿ. ಅಲ್ಲಿ ನೋಡಿದ್ರೆ ಇಲ್ಲಿ ಕ್ಯೂವಲ್ಲಿ ಏನು ಜನ ಇದ್ದರು ಅವರೆಲ್ಲರೂ ದಾಸೋಹದಲ್ಲೇ ಇದ್ದರು. ಸೊ ಹಂಗೂ ಹಿಂಗೂ ಮಾಡಿ ಪ್ರಸಾದನೂ ಕೂಡ ತೊಗೊಂಡ್ವಿ. ಪಲಾವ್ ಕೊಡ್ತಾಯಿದ್ರು. ಸೊ ಪಲಾವ್ ಇಸ್ಕೊಂಡು ತಿಂದ್ಕೊಂಡು ಪ್ರಸಾದ ಎಷ್ಟು ರುಚಿಯಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ದಕ್ಕೂ ಅದಕ್ಕೂ ಹೊಟ್ಟೆ ತುಂಬ ತಿಂದ್ವಿ, ಬಿಸಿಯಾಗಿತ್ತು. ಸೊ ತಿಂದು ಅಲ್ಲಿಂದ ಹೊರಟ್ವಿ.
ಅಲ್ಲಿಂದ ಮತ್ತೆ ಹೊರಟು ಏನಾದರೂ ತೊಗೊಳ್ಳೋಣ ಪಾಪುಗೆ ಬಂದಿದ್ದ ನೆನಪಿಗೋಸ್ಕರ ಅಂತ ಅಂದ್ಕೊಂಡ್ವಿ. ಬಟ್ ಎಲ್ಲದಕ್ಕೂ ತುಂಬಾ ಜಾಸ್ತಿ ಅಮೌಂಟ್ ಇತ್ತು, ಹಾಗಾಗಿ ಏನು ತೊಗೊಳ್ಳಿಲ್ಲ. ಸುಮ್ಮನೆ ಜಸ್ಟ್ ಹಂಗೆ ನೋಡಿದ್ವಿ, ನಮಗೆ ರೇಟ್ ಜಾಸ್ತಿ ಅನ್ನಿಸ್ತು, ಆ ಕಾರಣಕ್ಕೆ ಏನು ತೊಗೊಳ್ಳಿಲ್ಲ. ಮೈಸೂರು ವ್ಯೂ ಅರ್ಧ ಮೈಸೂರು ಪೂರ್ತಿ ಕಾಣಲ್ಲ, ಅರ್ಧ. ಇದು ಅರ್ಧ, ಇನ್ನು ಅರ್ಧ ಆ ಕಡೆಗೆ ಹೋದ್ರೆ ಕಾಣಿಸುತ್ತೆ. ಬಸ್ ಬರುತ್ತಲ್ಲ. ವ್ಯೂ ಪಾಯಿಂಟ್ ಫೈನಲ್ ಆಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಚಿರುಮುರಿ ತಿನ್ಕೊಂತ ಕೆಳಗಡೆ ಇಳಿತಾ ಇದ್ದೀವಿ. ಇವಾಗ 100 ಸ್ಟೆಪ್ಸ್ ಅಷ್ಟೇ ಬಂದಿದ್ದೀವಿ, ಇನ್ನು 900 ಸ್ಟೆಪ್ಸ್ ಇಳಿಬೇಕು. ಹತ್ತುವಾಗ ಹೈಟು ಅಂತ ಅನಿಸುತ್ತೆ, ಇಳಿಯುವಾಗ ಸ್ಕಿಡ್ ಆಗಿಬಿಟ್ರೆ ಅಂತ ಅನಿಸುತ್ತೆ, ಹಾಗಾಗಿ ನಿಧಾನಕ್ಕೆ ಇಳಿಬೇಕು. ಸೊ ನಮಗೆ ಮೆಟ್ಲು ಹತ್ತುವಾಗ ಏನು ಸುಸ್ತಾಗಲಿಲ್ಲ, ಬಟ್ ಅಲ್ಲಿ ಕ್ಯೂವಲ್ಲಿ ನಿಂತು ತುಂಬಾ ಸುಸ್ತಾಗೋಗಿತ್ತು. ಅಲ್ಲಿ ಮಧ್ಯದಲ್ಲಿ ಕುಡಿಯೋದಕ್ಕೆ ಕೂಡ ನೀರು ಸಹ ಇರಲಿಲ್ಲ. ಬಟ್ ಒಂದು ಸ್ವಲ್ಪ ದೂರ ಬಂದರೆ ಅಲ್ಲಿ ಚಿರುಮುರಿ ಮಾಡೋರು, ಸೌತೆಕಾಯಿ ಮಾರೋರೆಲ್ಲ ಇರ್ತಾರೆ. ಬಟ್ ನಾವು ದರ್ಶನ ಆಗೋ ತನಕ ಏನು ತಿನ್ನೋದು ಬೇಡ ಅಂತ ಅಂದ್ಕೊಂಡಿದ್ವಿ, ಹಂಗಾಗಿ ನಾವೇನು ತಿನ್ನಲಿಲ್ಲ. ಸೊ ಕಷ್ಟದ ಜೊತೆಗೆ ದೇವ್ರ ದರ್ಶನ ಮಾಡಿದಾಗ ಎಲ್ಲ ಸುಸ್ತೆಲ್ಲ ಹೋಯಿತು, ಖುಷಿಯಾಯಿತು, ಎಂಜಾಯ್ ಮಾಡಿದ್ವಿ ಕೂಡ. ಸೊ ಇದೇ ನನಗೆ ಮೊದಲನೇ ಸಲ ಮೆಟ್ಲು ಹತ್ಕೊಂಡು ಹೋಗಿದ್ದು ಅನುಭವ. ಕೆಳಗಡೆ ಸ್ಟೆಪ್ಸ್ ಇಳಿದಿದ್ದೆ, ಬಟ್ ಹತ್ತಿರಲಿಲ್ಲ. ಸೊ ಈ ಸಲ 2 ಅನುಭವನೂ ಕೂಡ ಆಯಿತು. ಸೊ ದೇವರ ದರ್ಶನ ಮಾಡಿ ತುಂಬಾ ಖುಷಿಯಾಯಿತು. ಸೊ ನೀವು ನೆಕ್ಸ್ಟ್ ವೀಕ್ ಯಾರಾದರೂ ಹೋಗೋರಿದ್ದರೆ ಮೆಟ್ಲು ಹತ್ಕೊಂಡು ಹೋದ್ರೂ ಕೂಡ ಅಲ್ಲಿ ಅಮೌಂಟ್ ತೊಗೊಂಡು ದರ್ಶನ ಇರುತ್ತಲ್ಲ, ಅದನ್ನು ಮಾಡಿ. ಇಲ್ಲಾಂತಂದರೆ ಡೈರೆಕ್ಟಾಗಿ 2,000 ರೂಪಾಯಿ 300 ರುಪೀಸ್ನ ಕೊಟ್ಬಿಟ್ಟು ದರ್ಶನ ಮಾಡಿ ಆರಾಮ್ಸೆ ದರ್ಶನ ಮಾಡ್ಬೋದು. ಈ ಸಲ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ, ನೋಡಿಕೊಂಡು ದರ್ಶನಕ್ಕೆ ಹೋಗಿ. ಸೊ ಇದಿಷ್ಟು ನನ್ನ ಚಾಮುಂಡಿ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಿದ್ದಂತಹ ವ್ಲಾಗ್ ಆಗಿತ್ತು ಗೈಸ್. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡಿ. ಹಾಗೆ ನನ್ನ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಮೀಟ್ ಮಾಡೋಣ ಮತ್ತೊಂದು ವಿಡಿಯೋದ ಜೊತೆಗೆ.